ಇವತ್ತು ಇರುವ ಹಾಗೆ ಯೇಸು ಕ್ರಿಸ್ತನ ಜನನದ ಬಗ್ಗೆ ಅನೇಕರಿಗೆ ಏನು ಸಂದೇಹ ಉಂಟು, ಅದೇ ಸಂದೇಹ ಸೈತಾನನಿಗಿತ್ತು, ಆ ಸಂದೇಹ ಇವತ್ತು ಅನೇಕ ಜನರಿಗೆ. ಅಂದರೆ ಅನೇಕರು ದೇವರೆಂದು ಮನುಷ್ಯನಾಗಿ ಹುಟ್ಟಿ ಬರಲ್ಲ, ದೇವರು ಮನುಷ್ಯನಾಗಲ್ಲ, ದೇವರೇ ಬೇರೆ ಮನುಷ್ಯನೇ ಬೇರೆ, ಹುಟ್ಟಿ ಬಂದವರೆಲ್ಲ ದೇವರಲ್ಲ, ಇವನ ಕ್ರಿಶ್ಚಿಯನ್ ಅಂತ ಹೇಳ್ಕೊಳತ್ತಾರೆ ಅಂತ ಅನೇಕ ನಂಬಿಕೆ ಉಂಟು. ಅದಕ್ಕೆ ಜೆಹೋವಾ ವಿಟ್ನೆಸ್ನವ್ರು ಹೇಳೋದೇ, ತಂದೆಯಾದ ಯೆಹೋವ ದೇವರೊಬ್ಬನೇ, ಯೇಸು ಕ್ರಿಸ್ತದ ಸೃಷ್ಟಿಗೊಳಗಾಗಿರೋಂಥವನು. ಮತ್ತು ಈ ಜೀಸಸ್ ಅಲ್ಲಿ ಏನಂತಾರೋ, ಯೇಸು ಕ್ರಿಸ್ತ ಹುಟ್ಟಿ ಬಂದಾಗ ಆತ ದೇವರಾದ, ತಂದೆಯಾದ ಅಂತ ಹೇಳೋದು ಎಲ್ಲ ಸುಳ್ಳು ಸುಳ್ಳು ಬೋಧನೆಗಳು ನೋಡ್ತೇವೆ. ಅಂದರೆ ಇವರಿಗೆಲ್ಲ ನಡೆದಿರುವಂಥ ಕಾರ್ಯದಲ್ಲಿ ನಂಬಿಕೆ ಅಲ್ಲ. ದೇವರು ತನ್ನ ವಾಕ್ಯದ ಪ್ರಕಾರ ತಾನು ಏನನ್ನು ಪ್ರವಾದನೆ ಮಾಡಿದನೋ, ಬರೆಸಿದನೋ ಅದ್ರ ಪ್ರಕಾರ ಆತ ಈ ಲೋಕದಲ್ಲಿ ಬರ್ತೇನೆ ಹೀಗೆ ಅಂತ ಹೇಳಿದ್ದ. ಯಾರ ಮೂಲಕವಾಗಿ, ಯಾವ ಜನಾಂಗದಲ್ಲಿ, ಹೇಗೆ ಹುಟ್ಟಿ ಬರ್ತೇನೆ ಎಲ್ಲ ಹೇಳಿದ, ಅದ್ರ ಪ್ರಕಾರ ಆತನ ನೋಡ್ಕೊಂಡ. ಆದರೆ ಸೈತಾನಲ್ಲಿ ಎಷ್ಟೊಂದು ವಾಕ್ಯಗಳು ಓದ್ಕೊಂಡು ಕೂತ್ಕೊಳ್ತಾನೆ ಡೀಟೇಲ್ ಆಗಿ. ಮತ್ತು ಅಷ್ಟೇ ನಾವು ಕೂಡ ಇವತ್ತು ವಿಶ್ವಾಸಿ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಎಷ್ಟು ವಾಕ್ಯ ಓದಿದ್ದೇವೆ. ಅದಕ್ಕೆ ನಾವು ಹೇಳ್ತೇವಲ್ಲ, ಆದಿಕಾಂಡದ ಪ್ರಕಟಣೆಗಂಥದವರೆಗೂ ಬೈಬಲ್ಗಂತ ಎಷ್ಟು ಸರಿ ಓದಿದ್ದೇವೆ. 40 ದಿವಸ ಉಪವಾಸ ಮಾಡಿರ್ಬೋದು. ಬೇಕಾದ್ರೆ ಹೇಳ್ತಾರೆ, ನಾನು 12ನೇ ವಯಸ್ಸಿಂದ 20ನೇ ವಯಸ್ಸಿಂದ ಉಪವಾಸನೆ ಮಾಡ್ತಾ ಇದ್ದೇನೆ ಅಂತ ಹೇಳೋಂಥವ್ರು ಇರ್ಬೋದು. ಬೈಬಲ್ ಓದ್ರಿ ಫಸ್ಟ್. ಆ ಉಪವಾಸ ಮಾಡ್ತಾ ಇದ್ದ ಯಾವ ಪ್ರಯೋಜನ ಇಲ್ಲ. ಬೈಬಲ್ ದೇವ್ರು ಕೊಟ್ಟಿದ್ದಾನೆ, ಆದಿಕಾಂಡದ ಪ್ರಕಟಣೆವರೆಗೂ ಒಂದು ಸಾರಿ ಆದರೂ ಲೈಫಲ್ಲಿ ಓದಿದ್ದೀರಾ? ಅನೇಕರಿಗೆ ನಾವು ನೋಡ್ತೇವೆ ಪುಸ್ತಕಗಳು ಬೈಬಲ್ ವಾಕ್ಯಗಳು ತೆಗೆಯೋದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಬೈಬಲ್ ಓದಲ್ಲ. ಬೈಬಲ್ ಓದಲ್ಲ ಯಾಕಂದರೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಮತ್ತು ಸೈತಾನ ಇವತ್ತು ಎಂಥ ಕುತಂತ್ರ ಮಾಡ್ತಾ ಇದ್ದಾರೆ, ಮೊಬೈಲಲ್ಲೇ ಒಂದು ವಾಕ್ಯ ಕಳಿಸ್ದ, ಒಂದು ಬೋಧನೆ ಕಳಿಸ್ದ, ಶಾರ್ಟ್ ಮೆಸೇಜ್. ಕೆಲವರು ಮಾಡ್ತಿದ್ದಾರೆ, ನಮಗೂ ಮಾಡ್ಬೇಕಂತ ಅನಿಸುತ್ತೆ, ಆದರೆ ಅವೆಲ್ಲ ತಪ್ಪು. ಜನರು ಬೈಬಲ್ ಓದಲಾರ್ದೆ ಇದರಲ್ಲೇ ನಡೆಸಲಿ ಅಂತ ಮಾಡೋಕ್ಕೆ ಪ್ರೇರೇಪಣೆ ಮಾಡುವಂಥ ಒಂದು ಕೆಲವು ವಿಧಾನಗಳಿವೆಲ್ಲ, ಸೈತಾನ ವಿಧಾನಗಳು. ಇವತ್ತಿನ ವಾಕ್ಯ, ಇವತ್ತು ನಾವು ಇಂಥ ಒಂದು ದೇವರ ಶಕ್ತಿಯ ಬಗ್ಗೆ ಒಂದು ಸಂದೇಶ ಕಾರಣ ವಾಕ್ಯ ಹಾಕಿ ಒಂದೇನ ಮತ್ತು ಅದರಲ್ಲಿ ಮ್ಯೂಸಿಕ್ಕು, ಅದೆಲ್ಲ ವಿಡಿಯೋ, ಮುಖ, ಚಿತ್ರ ಎಲ್ಲ, ಕ್ಯಾಮ್ರಾ ಎಲ್ಲ ಎಫೆಕ್ಟ್ ಭಾಳ ಚೆನ್ನಾಗಿರುತ್ತೆ. ಅದು ಹಾಕಿ ತೋರಿಸೋಣ, ನೋಡಿದ ತಕ್ಷಣ ಇವತ್ತಿನ ದೇವರ ಸಂದೇಶ, ದೇವ್ರ ವಾಕ್ಯ ಕೊಟ್ಟ. ಬೈಬಲ್ ತೆಗೆದು ಓದಲ್ಲ, ಬಂತಲ್ಲ ಮೊಬೈಲ್ ಕೇಳಿಸ್ಕೊಂಡೆ ಮುಗಿದೋಯ್ತು, ದೇವರೆಂದು ಅಂತಂದು ಹೇಳಿಲ್ಲ. ನಾವು ನೇರವಾಗಿ ಬೈಬಲ್ ತೆಗೆದು ಓದಲೇಬೇಕು. ಓದೋಕ್ಕಿಲ್ಲ, ಓದೋಂಥ ಅವಕಾಶ ಇಲ್ಲ. ಬೈಬಲ್ ಆ್ಯಪ್ಗಳುಂಟು, ಬೈಬಲಲ್ಲೇ ಉಂಟು. ಅಟ್ಲೀಸ್ಟ್ ಅದು ಓದೋದು ಕೇಳ್ರಿ, ಅಷ್ಟು ನಾವು ಮಾಡಬೇಕಾಗಿದೆ. ಅದು ನೇರವಾಗಿ ನಮಗೆ ದೇವರು ಮಾತನಾಡೋದು. ಅದನ್ನು ಬಿಟ್ಟು ಯಾರೋ ಹೇಳ್ದ ಏನು ಮಾಡ್ತಾರೆ, ಇಂಥದ್ದೆಲ್ಲ ಬಂದಿರೋದು ಏನಾಗಿದೆ? ಅದಕ್ಕೆ ನೋಡ್ತೇವಲ್ಲ, ಕ್ಯಾಲೆಂಡರ್ಗಳಲ್ಲಿ ವಾಕ್ಯ ಹಾಕೋದು ಅದೇ ಇದೆ. ಎಲ್ಲರೂ ವಾಕ್ಯಗಳಿರೋಂಥ ಕ್ಯಾಲೆಂಡರ್ ಬೇಕು ಅಂತ ಹೇಳ್ತಾರೆ. ಅವ್ರ ಮನೆಯಿಂದ ಹೊರಗೆ ಹೋಗುವಾಗ ಇವತ್ತಿನ ಡೇಟ್ ನೋಡಿದ ತಕ್ಷಣ ವಾಕ್ಯ ಏನು ಬರೆದಿದೆ, ವಾಕ್ಯ ಓದ್ಕೊಂಡು ಹೋಗೋರು. ದೇವರು ವಾಕ್ಯ ಇದು ಕೊಟ್ಟ. ಅಲ್ಲೇನು ಹಾಕಿರ್ತಾರೆ ವಾಕ್ಯಗಳು, ಎಲ್ಲ ನಿಮಗೆ ಶುಭವಾಗಲಿ, ನಿಮಗೆ ಒಳ್ಳೆಯದಾಗಲಿ, ಇಂಥವೇ ವಾಕ್ಯ ಹಾಕಿರ್ತಾರೆ. ನಿಮ್ಗೆ ಇವತ್ತು ಕೆಟ್ಟದಾಗಲಿ, ನಿಮಗಿವತ್ತು ಶಾಪ ಕೊಡ್ತೇನೆ, ಇವತ್ತು ಇದು ಮಾಡ್ತೇನೆ, ದೇವರೆಲ್ಲ ಮಾಡಿ ಆ ವಾಕ್ಯಗಳು ಹಾಕಲ್ಲ. ಹಾಕೋರು ಯಾರು? ಈ ಕ್ಯಾಲೆಂಡರ್ ಮೇಲೆ ಸುಳ್ಳು ಏಸು ಚಿತ್ರ ಮಾಡೋರೆ ಅಥವಾ ಸುಳ್ಳು ಏನೋ ತೋರಿಸೋರೆ, ಅದೇ ವಾಕ್ಯಗಳು ಹಾಕಿರ್ತಾರೆ. ಅಂದರೆ ನಮಗೆ ದಿವಸ ಅಂಥವು ಬೇಕು ವಾಕ್ಯಗಳು, ಅಂಥವುಗಳು ಹಾಕಿರ್ತಾರೆ. ಆ ವಾಕ್ಯ ತಿಳ್ಕೊಂಡು ದೇವರು ವಾಕ್ಯ ಮಾತಾಡ್ದ. ಇದು ಕೂಡ ನಮ್ಗೆ ದೇವರು ಹೇಳಿಲ್ಲ. ಪ್ರತಿ ದಿವಸ ಒಂದು ವಾಕ್ಯನೋ 2 ವಾಕ್ಯನೋ ನಾವು ನೇರವಾಗಿ ಓದಬೇಕಾಗಿರೋಂಥ ವಾಕ್ಯ. ಹಾಗಾಗಿ ಹಾಗೆ ಮಾಡಲಾರ್ದೆ ಇರೋದು ತಪ್ಪಿಗೆ ಹೋಗ್ತಾರೆ. ಸೈತಾನ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ಪೂರ್ತಿಯಾಗಿ ಓದಿಲ್ಲ, ತಿಳ್ಕೊಂಡಿಲ್ಲ. ಹೆಣ್ಣಾಗಿ ನೋಡ್ತೇವೆ. 1